ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮೇಡಮ್, ಶಾಕ್ ಆಯ್ತಾ? ಆಗ್ಲೇಬೇಕು. ಯಾಕೆ ಹೇಳಿ? ಕಳ್ಸದಿಂದ ಬೆಂಗಳೂರು ಬಂದು ಸೌಂದರ್ಯ ಅವ್ರ ಮನೆಯಲ್ಲಿ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾ ಪಳಪಳ ಅಂತ ಪಾತ್ರೆ ತೊಳಿತಾ ಸುಡೋ ಬಿಸಿಲಲ್ಲಿ ಬಟ್ಟೆ ಹೋಗಿತ್ತಾ ತಲೆ ಎತ್ತಿದೆ ತಲೆ ಬಗ್ಸಿ ಕೆಲಸ ಮಾಡ್ತಿದ್ದವಳು ಮೊನ್ನೆಯಿಂದ ಬೇಜಾನ್ ಹಾವಳಿ ಕೊಡ್ತಿದ್ದಾಳಂದ್ರೆ ಎಂತವ್ರಿಗಾದ್ರೂ ಶಾಕ್ ಆಗೇ ಆಗುತ್ತೆ. ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಸಿಂಗಲ್ ಫ್ಯೂಸ್ ಆಗಿ ಉರಿತಿದ್ದ ಲೈಟು ಹೈ ವೋಲ್ಟೇಜ್ ತರ ಉರಿತಾನೇ ಇದ್ರೆ ಎಂಥವ್ರಿಗೂ ಶಾಕ್ ಆಗುತ್ತೆ. ಅಯ್ಯೋ, ಆ ಥರ ನೋಡ್ಬಿಡಿ, ಕಣ್ಣು ಬರ್ನಿಂಗ್ ಆಗುತ್ತೆ. ಇನ್ಮುಂದೆ ನಾನ್ ಕೊಡೋ ಏಟಿಗೆ ಎದುರೇ ಕೊಡಕ್ಕೆ ನಿಮ್ಮ ಹತ್ರ ತಾಕತ್ತಿದ್ಯಾ? ಇದ್ರೆ ಹೋರಾಡಿ, ಇಲ್ಲಾಂದ್ರೆ ಸೋಳಪ್ಕೊಳ್ಳಿ. ಇದು ಸೌಂದರ್ಯ ಅವ್ರಿಗೆ ದೀಪ ಕೊಡ್ತಿರೋ ಸವಾಲ್. ಸ್ವೀಕರಿಸ್ತೀರಾ ಅಥವಾ ಹೊಗೆ ಹಾಕಿಸ್ಕೊತೀರಾ? ಅಯ್ಯೋ, ಏನ್ ಇವಳು ಈ ಮಟ್ಟಕ್ಕೆ ದುರಂಕಾರ ಮೆರೀತಿದ್ದಾಳೆ ಅಂತ ಅನ್ಕೋಬೇಡಿ ಮೇಡಮ್. ಸುಮ್ಮನೆ ಕಾಲ್ ಹೇಳಕ್ಕೆ ಹೀರೋ ಅಂತಾರ ಡೈಲಾಗ್ ಹೇಳ್ದೆ. ಹೆಂಗಿತ್ತು? ಮೈಯೆಲ್ಲ ಕೊಬ್ಬಿದೆ ಅಂತ ತುಂಬಾ ಮಾತಾಡ್ಬೇಡ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲದೆ ಇರೋ ನೀನು ನನ್ನ ಮುಂದೆ ಇಷ್ಟೊಂದು ಅಹಂಕಾರ ತೋರಿಸ್ತಾ ಇದ್ಯಾ? ನಿಂದು ಮಿತಿ ಮೀರ್ತಾ ಇದೆ. ಹಾಗೇನಿಲ್ಲ ಮೇಡಮ್, ನಿಮ್ಗೊಂದು ಸತ್ಯ ಹೇಳ, ಇದೆಲ್ಲ ನನ್ ಜಾತಕದ ಮಹಿಮೆ ಅಂತೆ. ಇನ್ಮೇಲಿಂದ ನನ್ಗೆ ಗಜಕೇಸರಿ ಯೋಗ ಶುರು ಆಗಿದ್ದಂತೆ. ನಾನು ಹೇಳಿದ್ದೇ ಆಗತ್ತೆ, ಆಗೋದನ್ನೇ ನಾನು ಮಾಡ್ತೀನಿ. ಜಾಸ್ತಿ ಹಾರಾಡ್ಬೇಡ, ಹಾರೋಗ್ಬಿಡ್ತೀಯ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬಂದು ನಾನು ಮಲ್ಗೋ ಜಾಗದಲ್ಲಿ ಮಲ್ಗಿದೆಲ್ಲ ನೀನು. ಎಷ್ಟು ಧೈರ್ಯ ಇರ್ಬೇಡ ನಿನ್ಗೆ. ಧೈರ್ಯ ಇರೋದಕ್ಕೆ ಇಲ್ಲಿ ಬಂದು ರಾಜ ರೋಷವಾಗಿ ಮಲ್ಗಿರೋದು ಮೇಡಮ್. ನಿಯತ್ತಿಗೆ ಹೆಸರಾಗಿರೋ ಕಳ್ಸಾಪೇಟೆ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು. ನಗ್ತಾ ಮಾತಾಡ್ದವ್ರಿಗೆ ಪ್ರೀತಿ ಕೊಡ್ತೀನಿ, ಅಳ್ತಾ ಬಂದವ್ರಿಗೆ ಸಹಾಯ ಮಾಡ್ತೀನಿ, ದುರಾಂಕಾರದಿಂದ ಮೆರೆಯೋರ್ಗೆ ಸರಿಯಾದ ಪಾಠ ಕಳಿಸ್ತೀನಿ. ಕೂಗಾಡ್ಬೇಡಿ. ನೀವು ಕೂಗಾಡಿದ ತಕ್ಷಣ ಹೆದರ್ಕೊಳ್ಳೋಕೆ ನಾನು ಹಳೆ ದೀಪ ಅಲ್ಲ, ಹೊಸ ದೀಪ. ನನ್ನ ರೂಮಿಗೆ ಯಾಕೆ ಬಂದೆ? ಇನ್ನೇನ್ ಮಾಡ್ಲಿ ಮೇಡಮ್, ನನ್ನ ಗಂಡ ರೂಮಲ್ಲಿ ನನ್ನ ಪಕ್ಕ ಮಲ್ಕೊಳ್ಳಲ್ಲ ಅಂತ ಹೊಟ್ಟೋದ್ರು. ಊರಿಲ್ದೆ ನಾನೇನ್ ಮಾಡ್ಲಿ, ಅದಕ್ಕೆ ಎಲ್ಲಿ ಬಂದ್ಬಿಟ್ಟೆ. ಚಿರು ಯಾಕೆ ನಿನ್ ಜೊತೆ ಆ ರೂಮಲ್ಲಿ ಮಲ್ಗಬೇಕು? ಅದು ಅವನ್ ರೂಮು, ನೀನೇ ಆಚೆ ಬರ್ಬೇಕು. ಅದಾಗಲ್ಲ ಮೇಡಮ್. ಶಿವ ಇರೋ ಕಡೆ ಪಾರ್ವತಿ, ರಾಮ ಇರೋ ಕಡೆ ಸೀತೆ, ಚಿರು ಇರೋ ಕಡೆ ದೀಪ ಇದ್ದೇ ಇರ್ತಾಳೆ. ನನ್ನ ಗಂಡನ ನನ್ನಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನಿನ್ನ ಭ್ರಮೆ. ನನ್ನ ಗಂಡ ಎಲ್ಲಿ ಮಲಗ್ತಾರೋ ನಾನು ಅಲ್ಲೇ ಮಲ್ಗೋದು, ಅವ್ರು ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಇದನ್ನ ತಪ್ಸಕ್ಕೆ ನೀವೊಬ್ರೇ ಅಲ್ಲ, ನಿಮ್ಮಂತ 100 ಸೌಂದರ್ಯ ಬಂದ್ರೂ ಅದನ್ನ ತಪ್ಸಕ್ಕಾಗಲ್ಲ. ಈ ಸೌಂದರ್ಯನ್ಗೆ ಚಾಲೆಂಜ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಸವಾಲನ್ನೇ ಸವಾಲಾಗಿ ಸ್ವೀಕರಿಸಿ ಆ ಸವಾಲಲ್ಲಿ ಗೆಲ್ಲೋದೆ ಈ ದೀಪಂಗ್ ತುಂಬಾ ಇಷ್ಟ. ಏಯ್, ಸುಂಟ್ರ ಗಾಳಿಲಿ ಗಾಳಿಪಟ ಬಿಡ್ತೀನಿ ಅನ್ನೋರು ಪಟ ಮಾತ್ರ ಅಲ್ಲ, ಪಟದ ಜೊತೆ ಅವರು ಹಾರೋಗ್ತಾರೆ. ನಾನು ಉರಿಯೋ ದೀಪ ಅಲ್ಲ ಮೇಡಮ್, ಸುಡೋ ಬೆಂಕಿ. ಆ ಬೆಂಕಿ ಮುಂದೆ ಬಿರುಗಾಳಿ ಸುಂಟ್ರಗಾಳಿ ಬಂದ್ರೂ ಅದಾರಲ್ಲ, ಮುಟ್ಟಕ್ಕೂ ಆಗಲ್ಲ. ಬಿಸಿ ರಕ್ತ, ಜಾಸ್ತಿ ಹಾರಾಡ್ತಿದ್ಯಾ.
ಯಾವುದೇ ಕಾರಣಕ್ಕೂ ಚೀರು ಇರೋ ಕಡೆ ನೀನು ಮಲ್ಗಕ್ಕಾಗಲ್ಲ. ಎಲ್ಲಿವರೆಗೂ ನನ್ನಲ್ಲಿ ಸತ್ಯ ಧರ್ಮ ನ್ಯಾಯ ಇರುತ್ತೋ ಅಲ್ಲಿವರೆಗೂ ಗೆಲುವು ನಂದೆ. ಸುಳ್ಳನ್ನ ಸೃಷ್ಟಿ ಮಾಡಿ ಸತ್ಯನ ತುಳ್ಯಕ್ಕೆ ಹೊರಟಿರೋ ನಿಮ್ಗೆ ಸೋಲ್ ಆಗೇ ಆಗುತ್ತೆ. ಇದನ್ನ ಸವಾಲಾಗಿ ಸ್ವೀಕರಿಸ್ತಿರೋ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋದು ನಾನು. ನೋಡೇ ಬಿಡ್ತೀನಿ, ಗೆಲ್ಲೋದು ನೀನಾ ನಾನಾ? ಹೆಚ್ಚಿರು ಯಾಕಪ್ಪ ಬಾಗ್ಲಾಗ್ತಿದ್ಯಾ? ಓಪನ್ ಇರ್ಲಿ ಬಿಡು, ಗಾಳಿ ಬರುತ್ತೆ. ಸುಮ್ಮನಿರಿ ಚಿಕ್ಕಪ್ಪ, ಯಾರು ಯಾವಾಗ ಬರ್ತಾರೆ ಹೇಳಕ್ಕಾಗಲ್ಲ. ಯಾರು ಯಾಕೆ ಬರ್ತಾರೆ? ಬೇಕಾದರೆ ಬರ್ಲಿ. ನೀವು ಯಾಕೆ ಚಿಕ್ಕಪ್ಪ ಡಲ್ಲಾಗಿದ್ದೀರಾ? ಮೈಗೆ ಹುಷಾರಿಲ್ವಾ? ಮೈ ಸುಡ್ತದೆ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಇದು ಜ್ವರದ ಬಿಸಿ ಅಲ್ಲಪ್ಪ, ಬಾಡಿ ಹೀಟ್ ಆಗಿದೆ ಅಷ್ಟೇ. ಹೌದಾ? ಹಂಗಾರೆ ಜ್ಯೂಸ್ ಕುಡೀರಿ, ಕೂಲ್ ಆಗುತ್ತೆ. ಜ್ಯೂಸಿಂದ ಇದು ಕಮ್ಮಿ ಆಗಲ್ಲ ಬಿಡಪ್ಪ. ಎಳ್ನೀರು ಕುಡಿತೀರಾ? ಬೇಡ, ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗ್ಬೋದು. ಅಲ್ಲ, ನಿಮ್ಮ ಬಾಡಿ ಯಾಕೆ ಇಷ್ಟು ಹೀಟ್ ಆಯ್ತು ಚಿಕ್ಕಪ್ಪ? ಆಗಾಗ್ಲೇ ಈ ಥರ ಆಗ್ತಿರುತ್ತೆ, ಇದೆಲ್ಲ ನ್ಯಾಚುರಲ್ಲು. ಹೌದಾ? ಮತ್ತು ನನಗೆ ಯಾವತ್ತೂ ಈ ಥರ ಆಗಿಲ್ವಲ್ಲ? ನಿನಗಿನ್ನೂ ಅನುಭವ ಆಗಿಲ್ವಲ್ಲ? ಯಾವ ಅನುಭವ? ಅವೆಲ್ಲ ಹೇಳಕ್ಕಾಗಲ್ಲ, ಸ್ವತಃ ಅನುಭವಿಸ್ದಾಗ್ಲೇ ಇವೆಲ್ಲ ಗೊತ್ತಾಗೋದು. ಈಗ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಯಾ, ಇನ್ ಮುಂದೆ ಇವೆಲ್ಲ ಗೊತ್ತಾಗತ್ತೆ. ಅದು ನಿಜಾನೇ, ಆದರೂ ಆಗ್ಬೋದು. ಆದಾಗ ನಿಮ್ಗೆ ಗ್ಯಾರಂಟಿ ಹೇಳ್ತೀನಿ. ಆಯ್ತಾಯ್ತು. ನೋಡಪ್ಪ ಚಿರು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನಿನ್ನ ರೂಮಲ್ಲೇ ಮಲಗಿದ್ರೆ ಏನಾಗತ್ತೆ? ದೀಪ ಅವರು ಅದೇ ರೂಮಲ್ಲಿ ಇದ್ದಾರೆ ಚಿಕ್ಕಪ್ಪ, ಹೇಗೆ ಮಲಗೋದು? ಅಲ್ಲಪ್ಪ, ನೀನು ಅವಳನ್ನ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ? ಒಪ್ಪಿಲ್ಲ, ಒಪ್ಪೋದು ಇಲ್ಲ. ಹಾಗಿದ್ಮೇಲೆ ನೀ ಮಲ್ಗೋಕೆ ಸಮಸ್ಯೆನೇ ಬರೋದಿಲ್ವಲ್ಲ? ನಿದ್ದೆಗಣ್ಣಲ್ಲಿ ನೀನು ಆ ದೀಪಂಗೆ ಏನು ಹೆಚ್ಚು ಕಮ್ಮಿ ಮಾಡಲ್ಲ ಅಂತ ನಂಬಿಕೆ ನಿನ್ಗಿದ್ಯಾ? ಏನ್ ಚಿಕ್ಕಪ್ಪ ಈಗ ಮಾತಾಡ್ತಾ ಇದ್ದೀರಾ? ಅವ್ರು ನಾನು ಟಚ್ ಮಾಡ್ತೀನಾ? ನೋವೇ. ಕರೆಕ್ಟ್. ಅವಳು ಆ ಥರ ಹುಡುಗಿ ಅಲ್ಲ, ನಿನ್ ಪರ್ಮಿಷನ್ ಅಂತ ಏನು ಮಾಡಲ್ಲ. ಹಾಗಿದ್ಮೇಲೆ ನಿನ್ ಪಾಡಿಗೆ ನೀನು, ಅವಳ ಪಾಡಿಗೆ ಅವಳು ಮಲಗ್ಬೋದಪ್ಪ. ನಮ್ಮನ್ನು ನಮ್ಮ ಪಾಡಿಗೆ ಮಲಗಕ್ಕೆ ಬಿಡ್ಬೋದಪ್ಪ. ನೋಡಿ ಚಿಕ್ಕಪ್ಪ, ಅವ್ರ ಜೊತೆ ಆ ರೂಮಲ್ಲಿ ಮಲಗಬಾರ್ದು ಅಂತ ಅದಕ್ಕೆ ಹೇಳಿದ್ದಾರೆ. ನಿಮಗೆ ನಾನು ಇಲ್ಲಿ ಮಲ್ಗೋದು ಇಷ್ಟ ಇಲ್ಲ ಅಂದರೆ ಅದಕ್ಕೆ ಹೇಳಿ ಬೇರೆ ರೂಮಲ್ಲಿ ಮಲ್ಕೋತೀನಿ. ಹೇ, ನನಗೇನು ಪ್ರಾಬ್ಲಮ್ ಇಲ್ಲ, ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.